Hello dear students, again welcome to the SPC coaching center Vijaypura. So ಇವತ್ತಿನ ಕ್ಲಾಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಕನ್ಸರ್ನ್ ಟು ದಿ ಚಾಪ್ಟರ್ 12 ಅಟೆಂಪ್ಟ್ಸ್. ಸೊ PUC 2 ಅಟೆಂಪ್ಟ್ಸ್ ಚಾಪ್ಟರ್ ನ ಕನ್ಸಿಡರೇಷನ್ ಮಾಡೈತಿ. ಸೊ ನಾಳೆ ಎಕ್ಸಾಮ್ ಹೆಲ್ಪ್ ಆಗಲಿ ಅಂತೇಳಿ ಮತ್ತೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಇದ್ರೊಳಗಡೆ ಡಿಸ್ಕಷನ್ ಮಾಡಿರ್ತದ. ಎಸ್ಪೆಷಲಿ ಇಲ್ಲಂತೂ 1 ಮಾರ್ಕ್ಸ್ ಇಂದ ಕ್ವಶನ್ ಕೇಳಂಗಿಲ್ಲ, ಅದು ಜಸ್ಟ್ ಪ್ರಿವಿಯಸ್ ಇಯರ್ ಕೇಳಿದನ ಅಂತೇಳಿ ಇಲ್ಲಿ 1 ಮಾರ್ಕ್ಸ್ ಯಾಕಂದ್ರೆ ಈಗ MCQs ಇರ್ತಾವ. ಇವಾಗ ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಪಾರ್ಟ್ ಸಿ ಆಸ್ ವೆಲ್ ಆಸ್ ಪಾರ್ಟ್ ಡಿ. ಪಾರ್ಟ್ ಡಿ ದೊಳಗಡೆ ಡೆರಿವೇಶನ್ ಪಾರ್ಟ್ ನ ನೀವು ಪ್ರಿಪೇರ್ ಮಾಡ್ರಿ. ಓಕೆ, ಬಟ್ ಇಲ್ಲಿ ನಾನು ಡಿಸ್ಕಷನ್ ಕನ್ಸೆಂಟ್ ಇದ್ದಿ ಬೋಸ್ ಮಾಡೆಲ್ ಆಫ್ ಅಟೆಂಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿರ್ತೀನಿ. ಎಲ್ಲರೂ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಅವಾಗ ಅಷ್ಟೇ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ ಏನ್ ಡಿಸ್ಕಷನ್ ಮಾಡಿವಿ ಅಂತಾನು. ಅರ್ಧಂಬರ್ಧ ನೋಡಿ ಸುಮ್ನೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಮತ್ತೆ ಫೋನ್ ಹಚ್ಕೊಂತ ವಾಟ್ಸಪ್ಪಿಗೆ ಮೆಸೇಜ್ ಅದು ಹಾಕ್ಲಿಕ್ಕೆ ಅದು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿನ್ನೆ ಎಲ್ಲಾನು PDF ಮಾಡಿದೀನಿ ಪಾಸಿಂಗ್. ಕೆಲವೊಬ್ರು ನ್ಯೂಮೆರಿಕಲ್ ಕೇಳಕತ್ತಿದ್ದಾರೆ, ನ್ಯೂಮೆರಿಕಲ್ದು ಚಾಪ್ಟರ್ ವೈಸ್ ನ ಎಲ್ಲೆಲ್ಲಿ ಕೇಳ್ತಾನ ಅನ್ನೋದು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ PDF ನ ಡೌನ್ಲೋಡ್ ಮಾಡ್ಕೋರಿ. ಪಾಸಿಂಗ್ ಪ್ಯಾಕೇಜ್ ಇವು ಎಲ್ಲ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಅದ್ರದ್ದು ಲಿಂಕ್ ಕೊಟ್ಟಿರ್ತದೆ, ಡೌನ್ಲೋಡ್ ಮಾಡ್ಕೊಂಡು ಸೊ ನಿಮ್ಮ ಪ್ರಿಪರೇಷನ್ಕ ಸದುಪಯೋಗ ಪಡಿಸ್ಕೊಳ್ರಿ. ಸೊ ಇನ್ನು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರ ನಿಮ್ ಸ್ಟಡಿಗೆ ಅಂತೂ 100% ಹೆಲ್ಪ್ ಆಗ್ತದೆ. ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಿಮ್ ಫ್ರೆಂಡ್ಸಿಗೆ ತಿಳಿಸ್ರಿ. ಯಾಕಂದ್ರೆ ಕೆಲವೊಬ್ರು 1,000 2,000 ವಿಡಿಯೋಸ್ ಮಂದಿ ಅಷ್ಟೇ ನೋಡಿರ್ತಾರ, ಇನ್ನ ಕೆಲವೊಬ್ರಿಗೆ ಗೊತ್ತಿದ್ದವರು ಸೊ ನಮ್ಗೆ ಸಿಕ್ ಬಿಡು ಅಂತೇಳಿ ಈ ತರ ಬೇಡ. ಸೊ ಎಲ್ಲ ನಿಮ್ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಲಿ, ಶೇರ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಇವತ್ತಿನ ಕ್ಲಾಸಿಗೆ ಇಲ್ಲಿ ಏನ್ ಡಿಸ್ಕಷನ್ ತಗೋತಿರಿ ಸರ್ ಅಂತಂದ್ರೆ, ಸೊ ಇದು ಎಕ್ಸ್ಪ್ರೆಷನ್ ಫಾರ್ ದಿ ಯಾವ್ದ್ರಿ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ಇನ್ನ ಸೊ ಯಾವ್ದು ಹೈಡ್ರೋಜನ್ ಅಟಮ್ದು ಕೇಳಿದ್ರೆ ಕೇಳಲಕ್ಕ, ಇಲ್ಲಾಂದ್ರ ಬಿಡಲಕ್ಕ. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸಂಟ್ ಇದು ಏನಪ್ಪಾ ಅಂದ್ರೆ ಎನರ್ಜಿದು. ಓಕೆ, ಸೊ -mz² e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ n ಸ್ಕ್ವೇರ್ h ಸ್ಕ್ವೇರ್. ಇದೇ ಹೈಡ್ರೋಜನ್ ಅಂದ್ರೆ ಎಷ್ಟಾಗಿರ್ತದೆ ಸರ್ ಅಂತ Z ವ್ಯಾಲ್ಯೂ 1 n ವ್ಯಾಲ್ಯೂ 1 ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ -me⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ h ಸ್ಕ್ವೇರ್ ಅಂತ ಹೇಳಿ ಬಂದಿರುತ್ತೆ. ಸೊ ಕೇಳಿದ್ರ ಸೊ ಅಬ್ಜೆಕ್ಟಿವ್ ಟೈಪ್ ದೊಳಗೆ ಕೇಳಿದ್ರೆ ಕೇಳಬಹುದು, ಇಲ್ಲಾಂದ್ರೆ ಇಲ್ಲ. ಸೊ ಲೆಟ್ ಅಸ್ ಗೋ ಹೆಡ್ ದ ಅವರ್ ಮೇನ್ ಇಂಪಾರ್ಟೆಂಟ್ ಡಿಸ್ಕಷನ್ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಬೋಸ್ ಮಾಡೆಲ್ ಆಫ್ ಅಟೆಂಪ್ಟ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ಪಾರ್ಟ್ ಸಿ ದೊಳಗಡೆ. ಆಲ್ರೆಡಿ ಪ್ರಿವಿಯಸ್ ಇಯರ್ ಮೆನಿ ಮೋರ್ ಟೈಮ್ ದಟ್ ವಾಸ್ ರಿಪೀಟೆಡ್. ಸೊ ಲಿಸ್ಟ್ ಅಂತಾರೆ ಕೇಳ್ತಾನೆ, ಮೆನ್ಷನ್ ಅಂತಾರೆ ಹೇಳ್ತಾನೆ, ರೈಟ್ ಅಂತಾರೆ ಹೇಳ್ತಾನೆ, 3 ಇಯರ್ ಕೇಳಿರ್ತಾನೆ, 5 ಇಯರ್ ಕೇಳಿರ್ತಾನೆ. ಇದು 3 ಮಾರ್ಕ್ಸಿಗೆ ಕೇಳಬಹುದು, 5 ಮಾರ್ಕ್ಸಿಗೂ ಇದೇ ಸೇಮ್ ಕ್ವಶನ್ ಕೇಳಬಹುದು. ಥಿಯರಿ ಕೇಳ್ಬೇಕು ಅನ್ಸಿದ್ರೆ, ಇಲ್ಲ ಡೆರಿವೇಶನ್ ಕೇಳಿದ್ರೆ ಇದು ಸ್ಕಿಪ್ ಆಗಿರ್ತೈತಿ. ಸೊ ಇದು 3 ಮಾರ್ಕ್ಸಿಗೆ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಲೆಟ್ ಅಸ್ ಗೋ ಹೆಡ್. ಸೊ ಕನ್ಸರ್ನ್ ಟು ದಿ ದಟ್ ಡಿಸ್ಕಷನ್ ಅಗ್ದಿ ನೀಟಾಗಿ ಬ್ರೀಫ್ ಆಗಿ ಡಿಸ್ಕಷನ್ ಮಾಡಿರ್ತೀನಿ. ಯಾಕಂದ್ರೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡ್ಲಿಕ್ಕೆ ಇಲ್ಲ, ಟೈಮು ಇಲ್ಲ. ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇದೆ, ಇನ್ನ ಒಂದಿಷ್ಟು ಚಾಪ್ಟರ್ಸ್ ಅದನ್ನ ಜಾಸ್ತಿ ಕವರ್ ಮಾಡ್ಕೊಡ್ಬೇಕು ಅದಕ್ಕೆ. ಸೊ ಆನ್ ಅಟೆಂಪ್ಟ್ ಹ್ಯಾಸ್ ಸೆಂಟ್ರಲ್ ಏನ್ರಿ ಪಾಸಿಟಿವ್ಲಿ ಚಾರ್ಜ್ಡ್, ದಟ್ ಈಸ್ ದ ನ್ಯೂಕ್ಲಿಯಸ್. ಏನಂತೇಳಿ ಸ್ವಲ್ಪ ಡಯಾಗ್ರಾಮ್ ಮುಖಾಂತರ ತೋರಿಸೋದಂದ್ರೆ, ಇದೊಂದು ಅಟೆಂಪ್ ಅಂದ್ರೆ ಸೆಂಟರ್ದಾಗ ಪಾಸಿಟಿವ್ಲಿ ಚಾರ್ಜ್ ಹಿಡಿದಿದೆ, ಅದಕ್ಕೆ ಏನಂತೇಳಿ ಕರೆದಿವ್ರಿ ಸರ್ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ದಟ್ ಈಸ್ ದ ಫಸ್ಟ್ ಪಾಸ್ಟುಲೇಟ್ ಆಫ್ ಅ ಬೋಸ್. ಸೆಂಟರ್ದೊಳಗಡೆ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಐತಿ ಅಂತ ಹೇಳಿ ಹೇಳಿದನ ಫಸ್ಟ್ ಪಾಸ್ಟುಲೇಟ್. ಸೆಕೆಂಡ್ ಏನಪ್ಪಾ ಅಂದ್ರೆ ಆನ್ ಎಲೆಕ್ಟ್ರಾನ್ ಇನ್ ಆನ್ ಅಟೆಮ್, ಅಂದ್ರೆ ಯಾವುದೇ ಒಂದು ಎಲೆಕ್ಟ್ರಾನ್ ತಗೊಂಡ್ರೆ ಅಂದ್ರೆ ಇನ್ ಆನ್ ಅಟೆಮ್ ದಟ್ ಈಸ್ ಗೋಯಿಂಗ್ ಟು ರಿವಾಲ್ವ್. ಓಕೆ, ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಸುತ್ತಲೂ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಅನ್ನೋದು ಸುತ್ತೈತಿ ಅಂತೇಳಿ ಹೇಳಿದನ. ಇನ್ ಸರ್ಟೆನ್ ಆರ್ಬಿಟ್ ವಿತೌಟ್ ಎಮಿಷನ್, ಅಂದ್ರೆ ಯಾವುದೇ ರೀತಿ ಎಮಿಷನ್ ಅಬ್ಸಾರ್ಪ್ಷನ್ ಏನೂ ಆಗ್ಲಾರ್ದೆ ವಿತೌಟ್ ಎಮಿಷನ್ ಆಫ್ ರೇಡಿಯಂಟ್ ಎನರ್ಜಿ ಅಂತ ಆರ್ಬಿಟ್ ಗಳಿಗೆ ಏನಂತ ಹೇಳಿ ಕರೆದಾರಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಷನರಿ ಆರ್ಬಿಟ್. ಎನರ್ಜಿ ಅಬ್ಸಾರ್ವ್ ಮಾಡೋದಾಗ್ಲಿ ಮತ್ತೆ ರೇಡಿಯಂಟ್ ಮಾಡೋದಾಗ್ಲಿ ಸೊ ಯಾವುದೇ ರೀತಿ ಏನೂ ಆಗಂಗಿಲ್ಲ ವಿತೌಟ್ ಎಮಿಷನ್ ಆರ್ ಎಲ್ಸ್ ವಿತೌಟ್ ಅಬ್ಸಾರ್ಪ್ಷನ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಷನರಿ. ಅಂದ್ರೆ ಇಲ್ಲೇ ಸುತ್ತಲೇ ಸುತ್ತುದು, ಅಲ್ಲೇ ಇರುದು, ಮ್ಯಾಲೂ ಹೋಗುದಿಲ್ಲ ಕೆಳಗೂ ಬರುದಿಲ್ಲ, ಅಂತವಕ್ಕ ಸ್ಟೇಷನರಿ ಆರ್ಬಿಟ್ ಅಂತೇಳಿ ಕರೀತಿದ್ರ. ಸೊ ಐ ಹೋಪ್ ಫಸ್ಟ್ ಒನ್ ಈಸ್ ಕ್ಲಿಯರ್. ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಇದೆ ಅಂದ್ರೆ ಅಟೆಂಪ್ಟ್ ಒಳಗಡೆ ಸೆಂಟ್ರಲಿ ಪಾಸಿಟಿವ್ಲಿ ನ್ಯೂಕ್ಲಿಯಸ್ ಇದೆ. ಎರಡನೇದ್ರಿ ಅಂತಂದ್ರೆ ಎಲೆಕ್ಟ್ರಾನ್ ಈಸ್ ಗೋಯಿಂಗ್ ಟು ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಅ ಫಿಕ್ಸ್ಡ್ ಆರ್ಬಿಟ್, ಅಂದ್ರೆ ಇನ್ ಅ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಆರ್ಬಿಟ್ ವಿತೌಟ್ ಎಮಿಷನ್ ಆಫ್ ಎನರ್ಜಿ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್. ಸೊ ಸ್ಟೇಷನರಿ ಆರ್ಬಿಟ್ ಅಂದ್ರೆ ಫಿಕ್ಸ್ಡ್ ಆರ್ಬಿಟ್ ಒಳಗಡೆ ವಿತೌಟ್ ಸೊ ಎಮಿಷನ್ ಆಫ್ ಎನರ್ಜಿ ದಟ್ ಈಸ್ ಗೋಯಿಂಗ್ ಟು ರಿವಾಲ್ವ್, ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಷನರಿ ಆರ್ಬಿಟ್ ಅಂತ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್, ದಿಸ್ ಇಸ್ ಅಟೆಂಪ್ಟ್ ರೇಡಿಯೇಟ್ಸ್ ಅಂದ್ರೆ ಎಮಿಟ್ ಅಂತ. ರೇಡಿಯೇಟ್ಸ್ ಎನರ್ಜಿ ಎಷ್ಟು ರಿಸರ್ತ ಫೋಟಾನ್ ಆಫ್ ಎನರ್ಜಿ ಓನ್ಲಿ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಕರ್ಸ್ ಫ್ರಮ್ ಹೈಯರ್ ಎನರ್ಜಿ. ಈಗ ಹೈಯರ್ ಎನರ್ಜಿದಿಂದ ಲೋವರ್ ಎನರ್ಜಿಗೆ ಅಂದ್ರೆ ಮೇಲ್ಗಡೆದಿಂದ ಕೆಳಗಡೆ ಬಂತಂದ್ರೆ ಎಮಿಟ್ಸ್ ಎನರ್ಜಿ, ಇದೇ ಕೆಳಗಡೆದಿಂದ ಮೇಲ್ಗಡೆ ಹೋಗ್ತಿತ್ತಂದ್ರೆ ಅಬ್ಸಾರ್ಬ್ಸ್ ದ ಎನರ್ಜಿ. ಇಷ್ಟು ನಿಮಗೆ ಕ್ಲಾರಿಟಿ ಇರಬೇಕು.
ಯಾವಾಗ ಅಬ್ಸಾರ್ಪ್ಷನ್ ಎನರ್ಜಿ ಕೊಟ್ಟೆ ಅಂದ್ರೆ ಈಗ ಒಂದು ಕೈಯಾಗ ಬಾಲ್ ಇದೆ ಅಂದ್ರೆ ಅದಕ್ಕೆ ಎನರ್ಜಿ ಕೊಟ್ಟೆ ಅಂದ್ರೆ ಹಿಂಗ್ ಮೇಲ್ಗಡೆ ಜಂಪ್ ಆಗ್ತೈತಿ. ಸೊ ದಟ್ ಈಸ್ ಅಬ್ಸಾರ್ಬಿಂಗ್ ದ ಎನರ್ಜಿ. ಇಟ್ ಇಸ್ ಗೋಯಿಂಗ್ ಟು ಮೂವ್ ಫ್ರಮ್ ಲೋವರ್ ಎನರ್ಜಿ ಆರ್ಬಿಟ್ ಟು ದಿ ಹೈಯರ್ ಎನರ್ಜಿ ಆರ್ಬಿಟ್. ಅದನ್ನೇ ಮೇಲ್ಗಡೆದಿಂದ ಕೆಳಗೆ ಬರ್ತಿತ್ತಂದ್ರೆ ಇಟ್ ಇಸ್ ಗೋಯಿಂಗ್ ಟು ರೇಡಿಯೇಟ್ಸ್ ದಿ ಎನರ್ಜಿ, ಮೀನ್ಸ್ ಎಮಿಟ್ ದಿ ಎನರ್ಜಿ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ. ಅಟಮ್ ರೇಡಿಯೇಟ್ಸ್ ದಿ ಎನರ್ಜಿ ಮೀನ್ಸ್ ಫೋಟಾನ್ ಆಫ್ ಎನರ್ಜಿ ಯಾವಾಗ ಓನ್ಲಿ ಫ್ಯಾನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಕರ್ಸ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ ಟು ದಿ ಲೋವರ್ ಎನರ್ಜಿ ಸ್ಟೇಟ್. and higher energy orbit to the lower energy orbiter ಅಂದ್ರೆ higher energy state to the lower energy stater ಅಂದ್ರೆ ನಿಮಗೆ ಇಷ್ಟು ಏನು ತಿಳಿಲಿಲ್ಲ ಅಂದ್ರ E2 minus E1 is equals to photon of energy h nu ಅಂತೇಳಿ ಇಷ್ಟರೇ ಮಿನಿಮಮ್ ಗೊತ್ತಾಗ್ಲಿ. ಸೊ ಅದು ಯಾವಾಗ ಆಕೈತ್ರಿ ಸರ್? ಓನ್ಲಿ when higher energy to the lower energy transition takes place, that is E2 minus E1 is equals to h nu. h ಅಂದ್ರ Planck's constant, E1 E2 ಅಂದ್ರೆ ಏನ್ರಿ ಸರ್ ಅಂತಂದ್ರೆ ದಟ್ ಈಸ್ ದಿ ಸೊ ಲೋವರ್ ಎನರ್ಜಿ ಆರ್ಬಿಟ್ ಹೈಯರ್ ಎನರ್ಜಿ ಆರ್ಬಿಟ್ ಅಂದ್ರೆ ಲೋವರ್ ಎನರ್ಜಿ ಸ್ಟೇಟ್ ಹೈಯರ್ ಎನರ್ಜಿ ಸ್ಟೇಟ್ ಅಂತ ಹೇಳಿ ಹೇಳ್ತೀವಿ. ನೀವು ಅಂದ್ರೆ ಏನ್ರಿ ಸರ್? ಬೋರ್ಸ್ ಫ್ರೀಕ್ವೆನ್ಸಿ. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿ 3 postulates. ಫಸ್ಟ್ ಪಾಸ್ಟುಲೇಟ್ ಏನಪ್ಪಾ ಅಂದ್ರೆ ಅಟಮ್ ಹ್ಯಾಸ್ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್. ನೆಕ್ಸ್ಟ್ ಸರ್ ಅಂದ್ರೆ ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಯಾವ್ದ್ರಿ ಸರ್? ಸರ್ಟನ್ ಆರ್ಬಿಟ್ಸ್ ವಿತೌಟ್ ಈ ವರ್ಡ್ ಇಂಪಾರ್ಟೆಂಟ್, ವಿತೌಟ್ ಎಮಿಷನ್ ಆಫ್ ಅ ರೇಡಿಯಂಟ್ ಎನರ್ಜಿ. ಅವಾಗ ಅದಕ್ಕೆ ಏನ್ ಅಂತೇಳಿ ಕರೆದಾರಿ ಸರ್? ದಟ್ ಈಸ್ ಕಾಲ್ಡ್ ಆಸ್ ಸೊ ಸ್ಟೇಷನರಿ ಆರ್ಬಿಟ್. ನೆಕ್ಸ್ಟ್ ಅಟಮ್ ರೇಡಿಯೇಟ್ಸ್ ಎಷ್ಟ್ರಿ ಸರ್? ಫೋಟಾನ್ ಆಫ್ ಎನರ್ಜಿ ಓನ್ಲಿ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಕರ್ಸ್ ಫ್ರಾಮ್ ಎಲ್ಲಿಂದ್ರಿ ಸರ್? ಹೈಯರ್ ಎನರ್ಜಿ ಸ್ಟೇಟ್ ಟು ದ ಲೋವರ್ ಎನರ್ಜಿ ಸ್ಟೇಟ್ ಮೀನ್ಸ್ E2 ಟು E1 ಅವಾಗ ಎಮಿಟ್ ಆಗ್ತೈತಿ. E1 ಟು E2 ಅಂದ್ರೆ ಅಬ್ಸಾರ್ಬ್ ಆಗ್ತೈತಿ. ಅದು ಎಷ್ಟ್ರಿ ಅಬ್ಸಾರ್ಬ್ ಆಗ್ಲಿ ಎಮಿಟ್ ಆಗ್ಲಿ photon of energy that is h nu. Okay, h ಅಂದ್ರೆ Planck's constant ಸರ್ ಅಂತಂದ್ರೆ ನೀವು ಅಂದ್ರೆ ಬೋರ್ಸ್. ಸೊ ದಟ್ ಇಸ್ ದ ಫ್ರೀಕ್ವೆನ್ಸಿ. E1 E2 ಅಂದ್ರೆ ಸರ್ ಅಂತಂದ್ರೆ ಲೋವರ್ ಎನರ್ಜಿ ಆರ್ಬಿಟ್ ಆಸ್ ವೆಲ್ ಆಸ್ ಹೈಯರ್ ಎನರ್ಜಿ ಆರ್ಬಿಟ್. ಸೊ ಎಷ್ಟು ಮೂರ ಬರಿ ಅಂತ ಹೇಳೇನ? ಮೂರೇ ಕೊಟ್ಟಿಲ್ಲ, ಕ್ಲಿಯರ್ ಆಗಿ 5 ಮಾರ್ಕ್ಸಿಂದ ಇಂಟೆನ್ಷನ್ ಇಟ್ಟು ಎಲ್ಲಾನು ಕೊಟ್ಟೈತಿ. ಸೊ ಯು ಹ್ಯಾವ್ ಟು ಥರೋ ವಿತ್ ಆಲ್ 5. ಅದು 5 ಕೇಳಿದ್ರೆ 5 ಬರೀರಿ, 3 ಕೇಳಿದ್ರೆ 3 ಬರೀರಿ, 2 ಕೇಳಿದ್ರೆ 2 ಬರೀರಿ. ಯಾವ್ದು ಕೇಳಿಲ್ಲ ಅಂದ್ರೆ ಬೇಡ್ರಿ, ನೋ ಇಶ್ಯೂಸ್. ಬಟ್ 100% ಇದು ಕ್ವಶನ್ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಫೋರ್ತ್, ಸೊ ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್ ಸೊ ಫಾರ್ ವಿಚ್ ಆಂಗುಲರ್ ಮೊಮೆಂಟಮ್. ಇಷ್ಟೆಲ್ಲ ಓದೋದಕ್ಕಿಂತ ಇಷ್ಟೇ ಗೊತ್ತಿದ್ರೆ ಸಾಕು. MVR is equals to integral multiple of h/2π. ಇದೇ ಇಂಗ್ಲಿಷ್ ಸೆಂಟೆನ್ಸ್ ತ ಬರೆದ್ ಬಿಡೋದು. ಅದಕ್ಕೆ ಕೀ ನೋಟ್ಸ್ ಅಂತೀವಿ. ಇವೆಲ್ಲ ಕೀ ನೋಟ್ಸ್ ನ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತವೆ ರಿವಿಷನ್ ಬರ್ಲಿಕ್ನ. ಸೊ ಅದನ್ನೇ ಇಲ್ಲಿ ಬರ್ದೈತೆ, ಇಲ್ಲಿ ನೋಡ್ರಿ. ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್ ಏನ್ರಿ ಸರ್? ಫಾರ್ ವಿಚ್ ಆಂಗುಲರ್ ಮೊಮೆಂಟಮ್ MVR ಅನ್ನೋದಲ್ಲ, ಆಂಗುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಷ್ಟ್ರಿ ಸರ್? h/2π. ದಟ್ ಈಸ್ MVR is equals to n into h/2π. ಓಕೆ, ಇದಕ್ಕೆ ಏನಂತೀವಿ? ಬೋರ್ಸ್ ಕ್ವಾಂಟಮ್ ಕಂಡೀಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ. ನಾಳೆ MCQs ಕೇಳಬಹುದು. ಬೋರ್ಸ್ ಕ್ವಾಂಟಮ್ ಕಂಡೀಷನ್ ಈಸ್ ಅಂತೇಳಿ MUR is equals to n into h/2π. ಓಕೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್. ಸೊ ದಟ್ ಇಸ್ ದ ಲಾಸ್ಟ್ ಒನ್. ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್. ಅಂದ್ರೆ ಈ ತರ ಸುತ್ತಿರ್ತೈತೆ ಅಂತ ಹೇಳ್ತಾನಲ್ಲ. ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್, ಇದು ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡಿ. ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಯಾವ್ದ್ರಿ ಸರ್? ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಮತ್ತೆ ಎದ್ರ ನಡುವ್ರಿ ಸರ್? ಅಂದ್ರೆ ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್ ನಡು. ಅಂದ್ರ necessary centripetal force that is going to be the equals to the Coulomb's law of electrostatic force ಅಂದಂಗ. ಅಂದ್ರೆ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಯಾ ಲಾ ಅಲ್ಲೇ ಪ್ರೊವೈಡ್ ಮಾಡಿರ್ತದೆ ಸರ್ ಅಂತಂದ್ರೆ ಸೊ ಕೂಲಮ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಎದೆದರ ನಡುವೆ ಸರ್? ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್. ಸೊ ಇವು 5 ಪಾಸ್ಟುಲೇಟ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಪ್ರಿವಿಯಸ್ ಇಯರ್ ದೇ ವೇರ್ ಆಲ್ರೆಡಿ ಅಪಿಯರ್ಡ್ ಮೆನಿ ಮೋರ್ ಟೈಮ್ಸ್. ಮತ್ತೊಮ್ಮೆ ರಿಪೀಟ್ ಆಗಂತ ಸಾಧ್ಯತೆ ಇದೆ. ಸೊ ಇವು ಇಷ್ಟೇ ಕೇಳಿಲ್ಲ, ಇನ್ನೊಂದು 3-4 ಸಲ ಕೇಳಿದಾನೆ, ಇಲ್ಲೊಂದು 3-4 ಸಲ ಮೆನ್ಷನ್ ಮಾಡೈತಿ. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ದೀಸ್ ಪಾಸ್ಟುಲೇಟ್ಸ್. ಇದ್ರ ಜೊತೆಗೆ ಲಿಮಿಟೇಷನ್ ಕೇಳಬಹುದು. ಇಲ್ಲಿ 5 ಮಾರ್ಕ್ಸ್ ಡೆರಿವೇಶನ್ ನ ಕೊಟ್ಟೈತಿ. ಸೊ ಈ ಡೆರಿವೇಶನ್ ಪಾರ್ಟ್ ಏನದಲ್ಲ ನೀವು ನೋಡ್ಕೊಳ್ರಿ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ಬರೆದ್ ಬಿಟ್ಟೈತೆ 100% ಅವರಿಗೆ 2023 ಅಂತೇಳಿ ಬರ್ದಿತ್ತು. ಸೇಮ್ 2025 ಸೊ ಕೇಳಿದ್ರೆ ಕೇಳ್ಬಹುದು. ಅದಕ್ಕೆ ಇದನ್ನ ನೋಡ್ಕೊಳ್ರಿ. ಇದ್ರದ್ದು ಲಿಮಿಟೇಷನ್ಸ್ ಒಂದು ಕ್ವಶನ್ ಇದೆ. ಯಾವ್ದ್ರದ್ರಿ ಸರ್? ಬೋರ್ಸ್ ಪಾಸ್ಟುಲೇಟ್ಸ್ ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ ನ ಇಷ್ಟು ಡಿಸ್ಕಷನ್ ಮಾಡಿರ್ತಾರೆ. ಎರಡು ಕೂಡಿಸಿ ನಿಮ್ಗೆ 5 ಮಾರ್ಕ್ಸಿಗೂ ಕೇಳ್ಬಹುದು. ಈ 3 ಡೆರಿವೇಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಸೊ ನಿಮ್ಗೆ ಹೆಲ್ಪ್ ಆದ್ರ ಆಗ್ತೈತಿ. ಇಲ್ಲಿ ಇದೆ ನೋಡ್ರಿ, ಯಾವ ತರ 5 ಮಾರ್ಕ್ಸಿನ ಕ್ವಶನ್ ಕೇಳಬಹುದ್ರಿ ಸರ್ ಇದು ಅಂತ. ರೈಟ್ ದಿ 3 ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಅಟಮ್ ಆದ ಬಳಿಕ ಮೆನ್ಷನ್ 2 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡೆಲ್ ಅಂತೇಳಿ 2014 ಒಳಗಡೆ ಕೇಳಿದ್ದ. ಸೊ ಅದಕ್ಕೆ ಲಿಮಿಟೇಷನ್ಸ್ ಹೋಗೋಣ ಅಂತ.
but postulates is refer that previous question whatever we discussed. So let us get into the limitations. Okay, derivation part ಇಟ್ಟು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ರಿ. ಸೊ ನ್ಯೂಮೆರಿಕಲ್ ಸಿಂಪಲ್ ಇದ್ದಾವ, ಇದ್ರೊಳಗಡೆ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ ಬಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಯಾವ್ದ್ರ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡಲ್ ಆಫ್ ಅಟೆಂಪ್ಟ್. ಸೊ ಬೋರ್ಸ್ ಮಾಡಲ್ ಅಪ್ಲಿಕೇಬಲ್ ಆಗೋದು ಯಾವಾಗ ಸರ್ ಓನ್ಲಿ ಹೈಡ್ರೋಜನ್ ಲೈಕ್ ಅಟೆಮ್, ಬಟ್ ನಾಟ್ ಅಪ್ಲಿಕೇಬಲ್ ಫಾರ್ ದಿ ಯಾವ್ದಕ್ಕೆ ಸರ್ ಮೋರ್ ದ್ಯಾನ್ 1 ಎಲೆಕ್ಟ್ರಾನ್ ಇದ್ರ. ಸೊ ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳಿರ್ತೀನಿ ನೋಡ್ರಿ, ಒಂದೇ ಒಂದು ಎಲೆಕ್ಟ್ರಾನ್ ಇರಬೇಕು, ಇಲ್ಲ ಹೈಡ್ರೋಜನ್ ಅಟೆಮಿಗೆ ಅಪ್ಲಿಕೇಬಲ್ ಆಗ್ತದೆ. ಹೈಡ್ರೋಜನ್ ಲೈಕ್ ಅಟೆಮ್ ಯಾವ್ದಾದ್ರು ಒಂದು ಎಲೆಕ್ಟ್ರಾನ್ ಇದ್ದಿದ್ದು ಮಾಡಲ್ ಆಫ್ ಅಟೆಮ್ ಇತ್ತಂದ್ರೆ ಅದಕ್ಕಷ್ಟೇ ಇದು ಬೋರ್ಸ್ ಮಾಡಲ್ ಅನ್ನೋದು ಅಪ್ಲಿಕೇಬಲ್ ಆಗ್ತದೆ. ಮೋರ್ ದ್ಯಾನ್ 1 ಎಲೆಕ್ಟ್ರಾನ್ ಇತ್ತಂದ್ರೆ ಇದು ಅಪ್ಲಿಕೇಬಲ್ ಆಗಲ್ಲ, ಇಟ್ ಇಸ್ ಗೋಯಿಂಗ್ ಟು ಫೇಲ್ ಅಂತೇಳಿ. ಸೊ ಅದರದ್ದೇ ಫಸ್ಟ್ ಲಿಮಿಟೇಷನ್. ಸೊ ಇನ್ನೊಂದ್ಸಲ ನೋಡ್ಕೋರಿ, ದಿಸ್ ಮಾಡಲ್ ಅಂದ್ರೆ ಬೋರ್ಸ್ ಮಾಡಲ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಹೈಡ್ರೋಜನ್ ಲೈಕ್ ಅಟೆಮ್ ಅಂಡ್ ನಾಟ್ ಅಪ್ಲಿಕೇಬಲ್ ಫಾರ್ ಅಟೆಮ್ಸ್ ಕಂಟೈನಿಂಗ್ ಎಷ್ಟು ಇರ್ತೈತೆ ಮೋರ್ ದ್ಯಾನ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಹೆಚ್ಚಿಗಿತ್ತಂದ್ರೆ ಇದು ಮಾಡಲ್ ನ ಫೇಲ್ ಆಗ್ತೈತಿ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಅಪ್ಲಿಕೇಬಲ್. ಹೈಡ್ರೋಜನ್ ಲೈಕ್ ಅಟೆಮ್ ಆಗಿರ್ಬೋದು ಅಥವಾ ಓನ್ಲಿ 1 ಎಲೆಕ್ಟ್ರಾನ್ ಇದ್ದಿದ್ದ ಅಟೆಮ್ಗೆ ಇದು ಅಪ್ಲಿಕೇಬಲ್ ಆಗ್ತೈತಿ. ನೆಕ್ಸ್ಟ್, ದಿಸ್ ಮಾಡಲ್ ಡಸ್ ನಾಟ್ ಎಕ್ಸ್ಪ್ಲೈನ್ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಫ್ರೀಕ್ವೆನ್ಸಿ ಇನ್ ಅ ಸ್ಪೆಕ್ಟ್ರಮ್. ರಿಲೇಟಿವ್ ಇಂಟೆನ್ಸಿಟಿ ಆಫ್ ದಿ ಫ್ರೀಕ್ವೆನ್ಸಿ ಬಗ್ಗೆ ಇದು ಯಾವುದೇ ರೀತಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ. ಸ್ಪೆಕ್ಟ್ರಮ್ ದೊಳಗಡೆ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಫ್ರೀಕ್ವೆನ್ಸಿ ಏನ್ ಬರ್ತದಲ್ಲ ಅದ್ರ ಬಗ್ಗೆ ಏನು ಕನ್ಸಿಡರೇಷನ್ ಮಾಡಿಲ್ಲ ಅಂತ. ದಟ್ ಇಸ್ ದ ಲಿಮಿಟೇಷನ್ಸ್. ನೆಗೆಟಿವ್ ರಿಮಾರ್ಕ್ ಆಫ್ ದಿಸ್ ಮಾಡೆಲ್, ದೇ ಆರ್ ದಿ ಲಿಮಿಟೇಷನ್ಸ್. ಓಕೆ, ನೆಕ್ಸ್ಟ್ ಹೋದ್ರೆ ಇಟ್ ಕುಡ್ ನಾಟ್, ಇಟ್ ಅಂತಂದ್ರೆ ಇಲ್ಲಿ ಬೋರ್ಸ್ ಮಾಡೆಲ್ ಕುಡ್ ನಾಟ್ ಎಕ್ಸ್ಪ್ಲೈನ್ ವೇವ್ ನೇಚರ್ ಆಫ್ ದಿ ಎಲೆಕ್ಟ್ರಾನ್ಸ್. ವೇವ್ ನೇಚರ್ ಬಗ್ಗೆ ಏನು ಹೇಳಿಲ್ಲ ಅಂತ. ಪಾರ್ಟಿಕಲ್ ನೇಚರ್ ಅಂದ್ರೆ ಫೋಟಾನ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಇದು ಹೇಳೈತಿ. ವೇವ್ ನೇಚರ್ ಬಗ್ಗೆ ಏನು ಬೋರ್ಸ್ ಮಾಡೆಲ್ ಅನ್ನೋದು ಡಿಸ್ಕಷನ್ ಮಾಡಿಲ್ಲ. ನೆಕ್ಸ್ಟ್, ಲಾಸ್ಟ್ that limitation, this model means Bohr's model does not explain the fine structure of a spectral lines in a hydrogen atom. Spectral lines ಬಗ್ಗೆ ಸೊ ಇದು ಏನು ಹೈಡ್ರೋಜನ್ ಅಟಮ್ ಫೈನ್ ಸ್ಟ್ರಕ್ಚರ್ ಬಗ್ಗೆ ಇದು ಡಿಸ್ಕಷನ್ ಮಾಡಿಲ್ಲ ಅಂತೇಳಿ. ಇವು ಏನಾಕವ್ರಿ ಸರ್ತ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡಲ್ ಆಫ್ ಅಟಮ್. ಸೊ ಟೋಟಲ್ ಆಗಿ 4 ಲಿಮಿಟೇಷನ್ಸ್ ಕೊಟ್ಟದ. ಅದ್ರಾಗ ನಿಮ್ಗೆ ಅಟ್ಲೀಸ್ಟ್ 2 ಗೊತ್ತಿರಲಿ. 2 ಅಂದ್ರೆ ಫಸ್ಟ್ ನೇದಂತೂ ನಿಮಗೆ 100% ನೆನಪಿಳಿತದ. ಇಟ್ ಇಸ್ ಗೋಯಿಂಗ್ ಟು ಅಪ್ಲಿಕೇಬಲ್ ಓನ್ಲಿ ಫಾರ್ hydrogen like atom, or else it is not going to applicable whichever the atom, if it is containing more than 1 electron, it is not going to applicable. This is the first one. ಎರಡನೇದು ಏನಪ್ಪಾ ಅಂದ್ರೆ ದಿಸ್ ಮಾಡಲ್ ಡಸ್ ನಾಟ್ ಎಕ್ಸ್ಪ್ಲೈನ್ ದಿ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಫ್ರೀಕ್ವೆನ್ಸಿನ ಎದ್ರಾಗಿರಿ ಸರ್ ಅಂತಂದ್ರೆ ಸ್ಪೆಕ್ಟ್ರಮ್ ಒಳಗಡೆ. ಓಕೆ, ಮೂರನೇದು ನಿಮಗೆ ಬೇಕಂದ್ರೆ ಇದು ವೇವ್ ನೇಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಅಬೌಟ್ ದಿ ವೇವ್ ನೇಚರ್ ಆಫ್ ದಿ ಸೊ ವಾಟ್ ಎವರ್ ದಟ್ ಎಲೆಕ್ಟ್ರಾನ್. Next, it does not explain about the what so fine structure of the spectral lines in a hydrogen atom. So ನಾಲ್ಕನ್ನು ಮತ್ತೊಮ್ಮೆ ರಿವಿಷನ್ ಮಾಡೈತಿ. ಸೊ ಗೋ ಥ್ರೂ ಇನ್ ಡಿಟೇಲ್ ಆಗಿ. ಸೊ ಈ ವಿಡಿಯೋದಾಗ ಮೇಜರ್ಲಿ ಏನ್ ಫೋಕಸ್ ಮಾಡೈತ್ರಿ ಸರ್ ಅಂತಂದ್ರೆ ದಟ್ ಈಸ್ ಅಬೌಟ್ ದಿ ಬೋರ್ಸ್ ಮಾಡಲ್ ಆಫ್ ಅಟಮ್, ಪಾಸ್ಟುಲೇಟ್ಸ್ ಆಗಿರ್ಬೋದು, ಲಿಮಿಟೇಷನ್ಸ್ ಆಗಿರ್ಬೋದು. ಸೊ ಇದನ್ನ ಸ್ವಲ್ಪ ಚಾರ್ಟ್ ದಿ ಬೆಸ್ಟ್ ವೇದೊಳಗೆ ನೆನಪಿದ್ದಷ್ಟು ಬಹಳ ಬೆಸ್ಟ್ ನೋಡ್ರಿ. ಸೊ ಇಲ್ಲಿ ಸ್ಪೆಕ್ಟ್ರಲ್ ಲೈನ್ಸ್ ಗಳು ಕೊಟ್ಟೈತಿ, ಲೈಮನ್ ಸಿರೀಸ್, ಬಾಮರ್ ಸಿರೀಸ್, ಫ್ಯಾಷನ್ ಸಿರೀಸ್, ಬ್ರಾಕೆಟ್ ಸಿರೀಸ್, ಪಿಪನ್ ಸಿರೀಸ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಲಾಂಗೆಸ್ಟ್ ವೇವ್ ಲೆಂತ್, ಶಾರ್ಟೆಸ್ಟ್ ವೇವ್ ಲೆಂತ್, ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಅಂತೇಳಿ. ಸೊ ಈ ತರ ಅವ ಕೊಟ್ಟು ಸೊ ಏನ್ ಪ್ರಾಬ್ಲಮ್ ಯಾವ ತರ ಕೇಳಿರ್ತಾನ ಸರ್ ಅಂತಂದ್ರೆ ಇಲ್ಲೊಂದು ತೋರಿಸಿರ್ತದ ನೋಡ್ರಿ. ಸೊ ಇದು ಒಂದು ಜಸ್ಟ್ ಹೈಲೈಟ್ಸ್ ಹೇಳಿರ್ತದ. ಯಾಕಂದ್ರೆ ಇಲ್ಲಿ ನಿಮ್ಗೆ ವೇವ್ ನಂಬರ್ದ ಮೇಲೆ ಕೇಳ್ತಾನೋ ಬಿಡ್ತಾನ ಗೊತ್ತಿಲ್ಲ. ಯಾಕಂದ್ರೆ ಈಗ ಅದು ಡಿಲಿಟೆಡ್ ಆಸ್ಪೆಕ್ಟ್ ದಾಗ ಸ್ವಲ್ಪ ಡೌಟ್ಫುಲ್ ಇದೆ ಅದ್ರ ಸಂಬಂಧ. ಸೊ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನ, ಏನಂತ ಹೇಳಿ ಕೊಟ್ಟಿದ್ದಾನ ಸರ್ ಅಂತಂದ್ರೆ ಫಸ್ಟ್ ಮೆಂಬರ್ ಆಫ್ ದಿ ಬಾಮರ್ ಸಿರೀಸ್. ಹೆಚ್ಚಾಗಿ ಬಾಮರ್ ಸಿರೀಸ್ ಮೇಲೆ ಫೋಕಸ್ ಆಗ್ತೈತಿ. ಸೊ ಹ್ಯಾಸ್ ದಿ ವೇವ್ ಲೆಂತ್ ಇಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ದಿ ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ ಆಫ್ ದಿ ಸೆಕೆಂಡ್ ಮೆಂಬರ್. ಫಸ್ಟ್ ಮೆಂಬರ್ದು ಕೊಟ್ಟಿದ್ದಾನ, ಸೆಕೆಂಡ್ ಮೆಂಬರ್ದು ಕೇಳಿದಾನ. ಸೊ ಅವಾಗ λ1 ಕೊಟ್ಟಿದ್ದಾನ. ಸೊ ನೆಕ್ಸ್ಟ್ ಸೊ N1 ಫಿಕ್ಸ್ ಉಳಿತದ ಅದು. ಓಕೆ, N1 ಯಾವ್ದಕ್ಕ ಬಾಮರ್ ಸಿರೀಸ್ಗೆ. N2 ಏನಾಗ್ತದ ಫಸ್ಟ್ ಮೆಂಬರ್ ಅಂದಾಗ. ಸೊ ಯಾಕಂದ್ರೆ ಬಾಮರ್ ಸಿರೀಸ್ ಅಂತಂದ್ರೆ ಸೆಕೆಂಡ್ ಇದ್ರದಿಂದ ಸ್ಟಾರ್ಟ್ ಆದ. ಲೈಮನ್ ಅಂದ್ರೆ N1 1 ಬರ್ತೈತಿ. ಆಗ ಏನ್ ಚಾರ್ಟ್ ಕೊಟ್ಟಿದವಲ್ಲ ಅದ್ರೊಳಗಡೆ ಇದೆ ನೋಡ್ರಿ. ಸೊ ಫಾರ್ ದಿ ಫಸ್ಟ್ ಮೆಂಬರ್ N1 is 2 whereas N2 is 3 in case of ಬಾಮರ್ ಸಿರೀಸ್. ಅದಕ್ಕೆ ಏನಪ್ಪಾ ಅಂದ್ರೆ ಸೊ ಯು ಕ್ಯಾನ್ ಫೈಂಡ್ ಔಟ್ ದಿ ವೇವ್ ನಂಬರ್. ವೇವ್ ನಂಬರ್ ಇಕ್ವೇಶನ್ ಏನಿದೆ ಸರ್ ಅಂತಂದ್ರೆ ದಟ್ ಈಸ್ ಫಸ್ಟ್ ಮೆಂಬರ್ ಅಂತ ಹೇಳೇನಲ್ಲ, λ1 ಬಾರ್ is equals to 1 by λ1. ಸೊ which is equals to r times of 1 by n1 square minus 1 by n2 square. ಕರೆಕ್ಟ್ ಆಗಿ r ಅಷ್ಟೇ ಇಟ್ಕೊಂಡು ಹೋಗ್ರಿ. ಇಲ್ಲಿ λ1 ವ್ಯಾಲ್ಯೂ ತುಂಬ್ರಿ. ನೆಕ್ಸ್ಟ್ n1 ಅಂದಾಗ 2 ಸಬ್ಸ್ಟಿಟ್ಯೂಟ್, n2 ಅಂದಾಗ 3 ಯು ಕ್ಯಾನ್ ಸಬ್ಸ್ಟಿಟ್ಯೂಟ್, ಸಿಂಪ್ಲಿಫೈ, ಯು ವಿಲ್ ಗೆಟ್ ದಟ್. ಸೊ 1 by λ1 ಏನಿತ್ತಲ್ಲ ಅದೇ ಈಕ್ವಲ್ಸ್ ಟು 5r by 36 ಅಂತೇಳಿ. LCM ಅದು ತೆಗೆದಿರಿ, LCM 36 ಐತೆ, 9 minus 4, ಸೊ ದಟ್ ಈಸ್ 5r by 36. ಇದಕ್ಕೆ ಈಕ್ವೇಶನ್ ನಂಬರ್ 1 ಅಂತೇಳಿ ಕರೀರಿ. ನೆಕ್ಸ್ಟ್ ಸರ್ತ ಸೆಕೆಂಡ್ ಮೆಂಬರ್ದಕ್ಕ
ಅದೇ ಬಾಮರ್ ಸೀರೀಸ್ N1 ಅಂತೂ ಫಿಕ್ಸ್ ಚೇಂಜ್ ಆಗಂಗಿಲ್ಲ. N2 ವ್ಯಾಲ್ಯೂ ಏನಾಗ್ತದೆ ಸರ್ ಅಂದ್ರೆ 3 ಇತ್ತಲ್ಲ, N2 ಫಸ್ಟ್ ಮೆಂಬರ್ಗೆ, ಸೆಕೆಂಡ್ ಮೆಂಬರ್ಗೆ ಅಂದ್ರೆ 4 ಆಕೈತಿ. ಓಕೆ, ಥರ್ಡ್ ಮೆಂಬರ್ಗೆ ಅಂದ್ರೆ 5 ಆಕೈತಿ. ಹಿಂಗ ಹೆಚ್ಚಿಗೆ ಹಾಕೋತ್ ಹೋಗಿರ್ತದ ಒಂದೊಂದು. ಓಕೆ, ಸೊ ಅದೇ ತರನೇ ಮತ್ತ ವ್ಯಾಲ್ಯೂಸ್ ತುಂಬ್ರಿ. ಸೊ ದಟ್ ಈಸ್ ನ್ಯೂ ಟು ಬಾರ್ ವಿಚ್ ಇಸ್ ಈಕ್ವಲ್ಸ್ ಟು 1 by lambda 2 into r, ಅಗೇನ್ 1 by n1 square minus 1 by n2 square. ಸೊ r ವ್ಯಾಲ್ಯೂ ಅಷ್ಟೇ ಇಡ್ರಿ. N1 ಅಂದ್ರೆ ಎಷ್ಟು ಸರ್ ದಟ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಸ್ ಎ, ಸೊ ಎಷ್ಟಪ್ಪ ಅಂದ್ರೆ 2 ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್. ನೆಕ್ಸ್ಟ್ N2 ಅಂದಾಗ ಎಷ್ಟು ಸರ್ 4, ಮತ್ ಹೊಳ್ಳಿ ಸ್ಕ್ವೇರ್ ಮಾಡ್ಕೋರಿ. ಸೊ LCM ತೆಗೀರಿ. ಸೊ 1 by 4 minus 1 by 16, LCM is 16, 4 minus 1 ಅಂತಂದ್ರೆ 3r by 16. ಇದು ಏನ್ರಿ ಸತ್ತ 1 by lambda 2. ಸೊ ಇವಾಗ ಒಂದು ಇಕ್ವೇಶನ್ ಡಿವೈಡೆಡ್ ಬೈ ಇನ್ನೊಂದು ಇಕ್ವೇಶನ್ ಮಾಡ್ಬಿಡ್ರಿ. ಡಿವೈಡಿಂಗ್ ಇಕ್ವೇಶನ್ 1 by 2. So you can simplify, you will get the required value of the lambda. You can simplify. So cross multiplication ಮಾಡ್ಕೊಂಡು lambda value ಇಷ್ಟ ಅಂತೇಳಿ ಎಷ್ಟು ಬಂತ್ರಿ ಸರ್ ಅಂದ್ರೆ 4861 into 0.48 into 10 to the power minus 10 ಮೀಟರ್ ಬಂತು. ಅದೇ ಯಂಗ್ಸ್ಟರ್ಮ್ದಾಗ ಆದ್ರೆ ಎಷ್ಟು ಆಗ್ತದೆ ಸರ್ 10 to the power minus 10 you can write. Okay, minus 10 ಅಂದ್ರೆ one angstrom is nothing but the 10 to the power minus 10 so meter ಅಂತೇಳಿ. ಸೊ ಅದನ್ನೇ ಫ್ರೀಕ್ವೆನ್ಸಿ ಕೇಳಿದಾಗ c by lambda 2 you can do. c ಅಂದ್ರೆ ಇದಂತ್ರ ಫಿಕ್ಸ್, ಯಾವ್ದ್ರದ್ದು ಇರುತ್ತೆ ಸ್ಪೀಡ್ ಆಫ್ ದಿ ಲೈಟ್ ಅಂತ ಹೇಳಿ ಹೇಳ್ತಿರಲ್ಲ 3 into 10 to the power 8 divided by ಅದ್ರದ್ದೇ lambda 2, then you will get the east hertz ಅಂತೇಳಿ. ಸೊ ಇದನ್ನೇ ಕನ್ವರ್ಷನ್ ಮಾಡಿದರೆ 6.17 ಅಂತೇಳಿ. ಶಿಫ್ಟಿಂಗ್ ಇಲ್ಲಿ 18 ಇದ್ದಿದ್ರೆ 14 ಅಂತೇಳಿ. ಸೊ he has asked to calculate the wavelength as well as frequency. ಈ ತರ ನ್ಯೂಮೆರಿಕಲ್ ಅಪಿಯರ್ ಆದ್ರೆ ಆಗಿರ್ತದ, ಇಲ್ಲಾಂದ್ರೆ ಇಲ್ಲ. ಸೊ ಹೆಚ್ಚಾಗಿ ಸೊ ಫಸ್ಟ್ ಬೋರ್ಸ್ ಪಾಸ್ಟುಲೇಟ್ಸ್ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡ್ರಿ. ಸೊ ನೆಕ್ಸ್ಟ್ ಈ ನ್ಯೂಮೆರಿಕಲ್ಸ್ ನ ಯು ಕ್ಯಾನ್ ಗೋ ಥ್ರೂ. ಸೊ ಕ್ಯಾಲ್ಕುಲೇಟ್ ನ್ಯೂಮೆರಿಕಲ್ ವ್ಯಾಲ್ಯೂಸ್. ಸೊ ಕೇಳಿದ್ರೆ ಕೇಳಬಹುದು, ಇಲ್ಲಾಂದ್ರೆ ಇಲ್ಲ. ಸೊ ಎಸ್ಪೆಷಲಿ ಯಾವ್ದು ಸಿಂಪಲ್ ಆಗಿ ಈ ತರ ವೇವ್ ನಂಬರ್ ಅಂದ್ರೆ ನಿಮ್ಗೆ ಏನಂತ ಹೇಳಿ ಗೊತ್ತಿರ್ಬೇಕಂದ್ರೆ ರೆಸಿಪ್ರೋಕಲ್ ಆಫ್ ದಿ ಸೊ ದಟ್ ವೇವ್ ಲೆಂತ್ ಅಂತೇಳಿ, ಅವಾಗ ಇದು ವೇವ್ ನಂಬರ್ ಕಂಡುಹಿಡಿಯಕ್ ಬರ್ತೈತಿ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು c by lambda. ಇವನ್ ಸ್ಟ್ರಕ್ಚರ್ ಆಫ್ ಅಟಮ್ ಫಸ್ಟ್ PUC ಗೂ ಮಾಡಿರಿ ನೋಡ್ರಿ ಕೆಮಿಸ್ಟ್ರಿ ಒಳಗಡೆ, ಅದೇ ಸೇಮ್ ಟು ಸೇಮ್ ಇಲ್ಲಿನೂ ಯೂಸ್ ಆಗ್ತಾವ. ಓಕೆ, ಇಷ್ಟ ಇದು ನಿಮ್ಗೆ ಡಿಟೇಲ್ ಅಬೌಟ್ ದಿ ಯಾವ್ದ್ರಿ ಸರ್ತ ಅಟೆಮ್ದು ನ್ಯೂಕ್ಲಿಯರ್ ಇದು ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಯಾವ್ದು ಚಾಪ್ಟರ್ದು ಕೊಡೋಣ್ರಿ ಸರ್ತ ಡ್ಯುಯಲ್ ನೇಚರ್, ಓಕೆ, ಅಂಡ್ ಮ್ಯಾಟರ್. ಸೊ ದಟ್ ಈಸ್ ಮತ್ತೆ ಸೊ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ಸ್ ಬಗ್ಗೆ ಅದು ಡಿಸ್ಕಷನ್ ಮಾಡಿದೆವು ಅಂತಂದ್ರೆ ಅವಾಗ ಸೊ ಏನಾಗ್ತದಪ್ಪ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಕವರ್ ಅಗೇನ್ ಸಮ್ ಮೋರ್ ಪೋರ್ಷನ್. ಓಕೆ, ಸೊ ಇವಾಗ ನೆಕ್ಸ್ಟ್ ಯಾವ್ದು ವಿಡಿಯೋ ಮುಖಾಂತರ ಹೋಗೋಣಪ್ಪ ಅಂತಂದ್ರ ಕ್ರಿಚಾಫ್ಸ್ ಲಾದ ಮುಖಾಂತರ ಅದುವರೆಗೆ ಹೋಗೋಣ. ಇರ್ಲಿಲ್ಲ ಅಂದ್ರ ಸೊ ದಟ್ ಡ್ಯುಯಲ್ ನೇಚರ್ ಆಫ್ ದಿ ಅಟಮ್ ಇನ್ನೊಂದು ವೆರಿ ಶಾರ್ಟ್ ವಿಡಿಯೋ ಮಾಡ್ತದ. ಎಸ್ಪೆಷಲಿ ಅದು ಯಾವ್ದ್ರಿ ಸರ್ ಅಂದ್ರೆ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕವರ್ ಆಗ್ಲಿ ಅಂತೇಳಿ. ಸೊ ಆ ಉದ್ದೇಶದಿಂದ ಅದು ಒಂದೇ ವಿಡಿಯೋ 2-3 ನಿಮಿಷ ಒಂದು 2 ಮಾರ್ಕ್ಸಿಂದ ಕ್ವಶನ್ ಬರ್ತದ, ಹಾರ್ಡ್ಲಿ ಒಂದು 10 to 15 ಮಿನಿಟ್ಸ್. ಸೊ ಇಲ್ಲಿ ಡ್ಯುಯಲ್ ನೇಚರ್ ಆಫ್ ಸೊ ರೇಡಿಯೇಷನ್ ಅಂಡ್ ಮ್ಯಾಟರ್ ಬಗ್ಗೆ ಇದ್ರದ್ದು ಒಂದು ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡಿರ್ತದ. ಸೊ ಫಸ್ಟ್ ಈ ಪ್ರೀವಿಯಸ್ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದಲ್ಲ ಅಷ್ಟು ನೋಡ್ಕೊಳ್ರಿ. ಅದನ್ನ ನೋಡ್ಕೊಂಡಿದ್ದ ಬಳಕ ನೀವು ಸಬ್ಸ್ಕ್ರೈಬ್ ಅಂತೇಳಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದರದ್ದು ಸದುಪಯೋಗ ಪಡಿಸ್ಕೊಳ್ರಿ. ಓಕೆ, ಈಗ ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೆ ಬಂದಿರ್ತದೆ, ಇಲ್ಲಾಂದ್ರೆ ಯಾವ್ದಾದ್ರು ಇರ್ತಂದ್ರೆ ದಟ್ ಈಸ್ ಕ್ರಿಚಾಫ್ಸ್ ಲಾ ಯೂಸ್ ಮಾಡ್ಕೊಂಡು ಬ್ಯಾಲೆನ್ಸ್ಡ್ ಕಂಡೀಷನ್ ಡೆರಿವೇಶನ್ ಬಂದಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.